ಮೊದಲನೇದಾಗಿ ಕಂಪ್ನಿಯನ್ನ ಕ್ರಿಯೇಟ್ ಮಾಡಿದ್ದೀನಿ. ಕಂಪನಿಯನ್ನ ಕ್ರಿಯೇಟ್ ಮಾಡಿದ್ಮೇಲೆ F11 ಅಲ್ಲಿ ಫ್ಯೂಚರ್ಸ್ ಅಲ್ಲಿ ಯಾವ್ದನ್ನು ಕೂಡ ಅಲೋ ಮಾಡಿಲ್ಲ. ಸೊ ಯಾಕೆ ಅಲೋ ಮಾಡಿಲ್ಲ ಅಂದ್ರೆ ಪ್ರೈಮ್ ಅಲ್ಲಿ ನಮ್ಗೆ ಅಲೋಕೇಶನ್ ಬರೋದಿಲ್ಲ. ಅದೇ ERP9 ಅಲ್ಲಾದ್ರೆ ನಿಮ್ಗೆ F11 ಅನ್ನ ಪ್ರೆಸ್ ಮಾಡಿ F1 ಅಲ್ಲಿ F2 ಅಲ್ಲಿ ಇನ್ವೆಂಟ್ರಿ ಫ್ಯೂಚರ್ಸ್ ಅಂತ ಬರುತ್ತೆ. ಆ ಇನ್ವೆಂಟ್ರಿ ಫ್ಯೂಚರ್ಸ್ ಅಲ್ಲಿ ಮಲ್ಟಿಪಲ್ ಗೋಡೌನ್ ಅನ್ನ ಎಸ್ ಮಾಡ್ಕೋಬೇಕಾಗತ್ತೆ, ಅಥವಾ ಮಲ್ಟಿಪಲ್ ಲೊಕೇಶನ್ಸ್ ಅಂತ ಇರುತ್ತೆ, ಅದನ್ನ ಎಸ್ ಮಾಡ್ಕೋಬೇಕು. ಪ್ರೈಮ್ ಅಲ್ಲಿ ಆ ರೀತಿ ಇರೋದಿಲ್ಲ, ಆಟೋಮೆಟಿಕ್ ಆನ್ ಆಗುತ್ತೆ. ಸೊ ಇಲ್ಲಿ ಕ್ರಿಯೇಟಿಗೆ ಹೋಗ್ತಾ ಇದೀನಿ. ಕ್ರಿಯೇಟ್ ಅಲ್ಲಿ ಶೋ ಮೋರ್ ಅನ್ನ ತಗೊಳ್ಳಿ. ಕ್ರಿಯೇಟ್ ಅಲ್ಲಿ ಶೋ ಮೋರ್ ಇಲ್ಲ ಅಂದ್ರೆ ಇಲ್ಲಿ ಕಾಣಿಸ್ತಾ ಇದೆ, ನಿಮ್ಗೆ ಗೊತ್ತಾಗುತ್ತೆ ಗೋಡೌನ್ಸ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಕಾಣಿಸ್ಲಿಲ್ಲ ಅಂದ್ರೆ ಈ ಶೋ ಮೋರ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ, ಆವಾಗ ಇಲ್ಲಿ ನಿಮ್ಗೆ ಗೋಡೌನ್ಸ್ ಅನ್ನೋದು ಕಾಣಿಸುತ್ತೆ. ಸೊ ಈ ಗೋಡೌನ್ಸ್ ಒಳಗಡೆ ನಾವು ಎಂಟ್ರಿ ಹಾಕ್ಬೇಕು. ಕ್ರಿಯೇಟ್ ನ್ಯೂ, ಯಾಕಂದ್ರೆ ಒಂದು ಆಲ್ರೆಡಿ ಇರುತ್ತೆ, ಅದರಲ್ಲಿ ಮೈನ್ ಲೊಕೇಶನ್ ಅನ್ನೋದು ಇರುತ್ತೆ. ಯಾಕಂದ್ರೆ ನಮ್ಮ ಕ್ಲೋಸಿಂಗ್ ಸ್ಟಾಕ್ ಎಲ್ಲಿದೆ ಅಲ್ಲಿ ಒಂದು ಇರುತ್ತೆ. ಸೊ ನೆಕ್ಸ್ಟ್ ನನಗೆ ಬೇರೆ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಯಾವೆಲ್ಲ ಊರುಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ಒನ್ ಮ್ಯಾಂಗ್ಳೂರ್ ಕೊಟ್ಟಿದ್ದಾರೆ. ಮೈನ್ ಲೊಕೇಶನ್ ಇಂದ ತಗೋಬೇಕು. ಮ್ಯಾಂಗ್ಳೂರು ಮೈನ್ ಲೊಕೇಶನ್, ಮ್ಯಾಂಗ್ಳೂರು ಮೈನ್ ಲೊಕೇಶನ್. ಸೆಕೆಂಡ್ ಒನ್ ಇದೆ ಮೈಸೂರ್ ಮೈನ್ ಲೊಕೇಶನ್. ಎಲ್ಲವೂ ಕೂಡ ಸೇಮ್ ಕ್ರಿಯೇಟ್ ಮಾಡಬೇಕು. ಮೈಸೂರ್ ಮೈನ್ ಲೊಕೇಶನ್ ಅಂಡರ್ ಅಲ್ಲಿ ತಗೋಬೇಕು. ನೆಕ್ಸ್ಟ್ ಬ್ಯಾಂಗ್ಳೂರ್, ಅದು ಕೂಡ ಮೈನ್ ಲೊಕೇಶನ್. ನೆಕ್ಸ್ಟ್ ಉಡುಪಿ ಮೈನ್ ಲೊಕೇಶನ್ ಅಂಡರ್ ಅಲ್ಲಿ ಬರುತ್ತೆ. ಕುಂದಾಪುರ್ ಮೈನ್ ಲೊಕೇಶನ್ ಅಂಡರ್ ಅಲ್ಲಿ ಬರುತ್ತೆ. ಸೊ ಈ ರೀತಿ ಎಲ್ಲಾ ಲೊಕೇಶನ್ಸ್ ಗಳನ್ನ ಎಂಟ್ರಿ ಮಾಡಿದೀನಿ. ಲೊಕೇಶನ್ ಅನ್ನ ಎಂಟ್ರಿ ಮಾಡಿದ್ಮೇಲೆ ನಾನು ಓಪನಿಂಗ್ ಸ್ಟಾಕ್ ಅನ್ನ ಎಂಟ್ರಿ ಮಾಡಬೇಕು. ಓಪನಿಂಗ್ ಸ್ಟಾಕ್ ಅನ್ನ ಎಂಟ್ರಿ ಆಗ್ತಾ ಇದ್ದೀನಿ. ಓಪನಿಂಗ್ ಸ್ಟಾಕ್ ಅನ್ನ ಎಂಟ್ರಿ ಹಾಕೋ ಮುಂಚೆ ಸ್ಟಾಕ್ ಗ್ರೂಪ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಇಲ್ಲಿ ತಗೊಂಡಂತ ಎಲ್ಲಾ ಐಟಮ್ಗಳು ಶಾಂಪೂಗೆ ಸಂಬಂಧಿಸಿದ್ದು, ಆದ್ರಿಂದ ಇಲ್ಲಿ ನಾನು ಶಾಂಪೂಸ್ ಅಂತ ತಗೋತಾ ಇದ್ದೀನಿ. ಶಾಂಪೂ. ನೆಕ್ಸ್ಟ್ ಇದನ್ನ ನಾವು ಏನ್ ನಂಬರ್ಸ್ ಅಲ್ಲಿ ತಗೊಂತೀವಿ, ಅಥವಾ ನೀವು ಪ್ಯಾಕ್ ಲೆಕ್ಕದಲ್ಲಿ ತಗೋತೀರಾ ಅಥವಾ ಬಾಟಲ್ ಲೆಕ್ಕದಲ್ಲಿ ತಗೋತೀರಾ, ನೀವು ಡಿಸೈಡ್ ಮಾಡಿ. ನಾನು ಇಲ್ಲಿ ನಂಬರ್ಸ್ ಅಲ್ಲಿ ತಗೊಂತಾ ಇದ್ದೀನಿ. ಸೊ ಆದ್ರಿಂದ ಇಲ್ಲಿ ನಂಬರ್ಸ್ ಅಂತ ಕೊಡ್ತಾ ಇದ್ದೀನಿ. ನಂಬರ್ಸ್. ಪ್ಯಾಕ್ ಲೆಕ್ಕದಲ್ಲಿ ತಗೊಳ್ಳೋದಾದ್ರೆ ಪ್ಯಾಕೆಟ್ PKT ಮತ್ತೆ ಪ್ಯಾಕೆಟ್ ಅಂತ ಬರ್ದ್ರಾಯ್ತು. ಅದೇ ನೀವು ಬಾಟಲ್ ತಗೊಳ್ಳೋದ್ರೆ BTL ಬಾಟಲ್ ಅಂತ ಫುಲ್ ಫಾರ್ಮ್ ಅನ್ನ ತಗೊಂಡ್ರೆ ಆಯ್ತು. ನೆಕ್ಸ್ಟ್ ಸ್ಟಾಕ್ ಐಟಮ್. ಈ ಸ್ಟಾಕ್ ಐಟಮ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಕ್ರಿಯೇಟ್ ಮಾಡೋದಿಲ್ಲ. ಯಾಕಂದ್ರೆ ಇದು ಒಂದೊಂದು ಸಿಂಗಲ್ ಅನ್ನ ಕ್ರಿಯೇಟ್ ಮಾಡ್ಕೊಡ್ಬೇಕು, ಲಾಂಗ್ ಟೈಮ್ ತಗೊಳುತ್ತೆ. ಆ ಕಾರಣಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಚಾರ್ಟ್ ಆಫ್ ಅಕೌಂಟ್ಸ್ ಹೋಗ್ತಾ ಇದ್ದೀನಿ. ಬ್ಯಾಕ್ ಹೋಗಿ ಚಾರ್ಟ್ ಆಫ್ ಅಕೌಂಟ್ಸ್ ಅನ್ನ ತಗೋತಾ ಇದ್ದೀನಿ. ಚಾರ್ಟ್ ಆಫ್ ಅಕೌಂಟ್ಸ್ ಅಲ್ಲಿ ಸ್ಟಾಕ್ ಐಟಮ್ಸ್ ಅನ್ನ ತಗೋತಾ ಇದ್ದೀನಿ. ಚಾರ್ಟ್ ಆಫ್ ಅಕೌಂಟ್ಸ್ ಅಲ್ಲಿ ಸ್ಟಾಕ್ ಐಟಮ್ಸ್, Alt H ಅನ್ನ ಪ್ರೆಸ್ ಮಾಡಿದೀನಿ. ಸ್ಟಾಕ್ ಐಟಮ್ ಅಲ್ಲಿ ಚಾರ್ಟ್ ಆಫ್ ಅಕೌಂಟ್ಸ್ ಅಲ್ಲಿ ಸ್ಟಾಕ್ ಐಟಮ್ Alt H ಅನ್ನ ಪ್ರೆಸ್ ಮಾಡಿದೀನಿ. ಸೊ ಈಗ ಮಲ್ಟಿ ಆಲ್ಟರ್ ಅನ್ನ ತಗೋತಾ ಇದ್ದೀನಿ. ಮಲ್ಟಿ ಆಲ್ಟರ್ ಅಲ್ಲಿ ಮಲ್ಟಿ ಆಲ್ಟರ್ ಅಲ್ಲಿ ಶಾಂಪೂ ಅಂತ ತಗೋಬೇಕು. ಮಲ್ಟಿ ಆಲ್ಟರ್ ಅಲ್ಲಿ ಶಾಂಪೂ. ಸೊ ಈಗ ವಾಟಿಕಾ, ಸೊ ವಾಟಿಕಾ ಬಂದು ನಾವು ಯಾವ ರೀತಿಯಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ ಅದನ್ನ ತಗೊಳ್ಳಿ. ಓಪನಿಂಗ್ ಕ್ವಾಂಟಿಟಿ 2000. ಇದು ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಈಗ ನಮ್ದು ಸ್ಟಾಕ್ ಇರುವಂತದ್ದು ಮೇನ್ ಲೊಕೇಶನ್ ಅಲ್ಲಿ, ಆದ್ರಿಂದ ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ. ಈಗ ಮೇನ್ ಲೊಕೇಶನ್ ಅಲ್ಲಿ ಎಂಟ್ರಿ ಆಗ್ತಾ ಇದ್ದೀನಿ. ಸೊ ಮೇನ್ ಲೊಕೇಶನ್ ತಗೊಂತೀನಿ. ರೇಟ್ ಬಂದು 20 ರೂಪಾಯಿ ಇದೆ. ಸೊ 20 ರೂಪಾಯಿನ ತಗೊಂತೀನಿ. ನೆಕ್ಸ್ಟ್ ಎರಡನೇ ಐಟಮ್ ಡವ್ ಬಂದು ಶಾಂಪೂ ಅಲ್ಲಿ ತಗೋತೀನಿ. ನಂಬರ್ಸ್, ಸೊ ಇಲ್ಲಿ 1500 ಇದೆ. ಸೊ ಇಲ್ಲಿ ಬಂದು ಮೇನ್ ಲೊಕೇಶನ್ ಅನ್ನ ಎಂಟ್ರಿ ಮಾಡ್ಕೋಬೇಕು. ರೇಟ್ ಆಫ್ ಬಂದು 40 ರೂಪೀಸ್ ಇದೆ. ಸೊ ನಾನು ಸೇವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮೂರನೇದು ಟ್ರೆಸ್ಮಿ ಶಾಂಪೂ. ಈಗ 2200 ಮೈನ್ ಲೊಕೇಶನ್ ಅಲ್ಲಿ ಈಗ ಇದೆ.
ರೇಟ್ ಬಂದು 45 rupees. ನೆಕ್ಸ್ಟ್ ಮಾಮಾ ಅರ್ತ್. ನೆಕ್ಸ್ಟ್ ಮಾಮಾ ಅರ್ತ್, ಇದು ಬಂದು ಶಾಂಪೂ ನಂಬರ್ಸ್. ಇದು ಬಂದು 4500 ಇದೆ. ಮೇನ್ ಲೊಕೇಶನ್ ಎಂ ಹೊಡೆದ್ರೆ ಬರುತ್ತೆ, ನಾನಾದ್ರೂ ನಿಮ್ಗೆ ಏರೋಕಿ ಮೂಲಕ ತೋರಿಸ್ತಾ ಇದ್ದೀನಿ. ಒಂದು 10 rupees ರೇಟ್ ಅನ್ನು ಹಾಕಿ. ಸೊ ಈ ರೀತಿ ನಂಗೆ ಈಗ ಉಳಿದಿದ್ದೇನಿದ್ರೆ ನೀವು ಎಂಟ್ರಿ ಹಾಕೊಂಡು ಸೇವ್ ಮಾಡ್ಕೊಳ್ಳಿ. ಇದು ಓಪನಿಂಗ್ ಕ್ವಾಂಟಿಟಿ ಎಂಟ್ರಿ. ಓಪನಿಂಗ್ ಕ್ವಾಂಟಿಟಿ ಎಂಟ್ರಿ ಆದ್ಮೇಲೆ ನಾವು ನೆಕ್ಸ್ಟ್ ಬ್ಯಾಕ್ ಬರ್ತಾ ಇದ್ದೀನಿ, ಓಚರ್ಸ್ಗೆ ಹೋಗ್ತಾ ಇದ್ದೀನಿ. ಓಚರ್ಸ್ ಅಲ್ಲಿ ಹೋಗಿ ನಾನು ಸ್ಟಾಕ್ ಜರ್ನಲ್ ಓಚರ್ ಅನ್ನ ತಗೋಬೇಕು. ಸ್ಟಾಕ್ ಜರ್ನಲ್ ಓಚರ್ ಅಲ್ಲಿ ಮಾತ್ರ ನಾವು ಗೋಡೌನ್ಸ್ ಎಂಟ್ರಿನ ಮಾಡ್ಲಿಕ್ಕೆ ಆಗೋದು, ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಅನ್ನ ಹಾಕ್ಲಿಕ್ಕೆ. ಸೊ ಅದನ್ನ ಟ್ರಾನ್ಸ್ಫರ್ ಆಫ್ ಮೆಟೀರಿಯಲ್ಸ್ ಅಂತ ಕೂಡ ಕರೀತಾರೆ, ಸ್ಟಾಕ್ ಜರ್ನಲ್ ಅಂತ ಕರೀತಾರೆ, ಗೋಡೌನ್ಸ್ ಅಂತ ಕರೀತಾರೆ. ಒಂದ್ರದ್ದೇ 3 ಹೆಸರು. ಸ್ಟಾಕ್ ಜರ್ನಲ್ ಅಂದ್ರೂ ಒಂದೇ, ಗೋಡೌನ್ಸ್ ಅಂದ್ರೂ ಒಂದೇ, ಟ್ರಾನ್ಸ್ಫರ್ ಆಫ್ ಮೆಟೀರಿಯಲ್ಸ್ ಅಂದ್ರೂ ಒಂದೇ, ಸೇಮ್. ಸೊ ಇದಕ್ಕೆ F10 ಶಾರ್ಟ್ಕಟ್ ಕೀ ಅನ್ನ ಪ್ರೆಸ್ ಮಾಡ್ತೀನಿ. F10 ಯಾಕಂದ್ರೆ ಅದರ್ಸ್ ಓಚರ್ಸ್ ಒಳಗೆ ಇರುತ್ತೆ. ನೆಕ್ಸ್ಟ್ ಸ್ಟಾಕ್ ಜರ್ನಲ್ Alt F7 ಶಾರ್ಟ್ಕಟ್ ಕೀ ಬಂದು Alt F7 ಅನ್ನ ಪ್ರೆಸ್ ಮಾಡಿದ್ರೆ ಬರುತ್ತೆ. Alt F7 ಫಸ್ಟ್ ನಾನು ಇಲ್ಲಿ ಸೋರ್ಸ್ ಅಂತ ಇದೆ, ಇಲ್ಲಿ ನಿಮ್ಗೆ ಟ್ರಾನ್ಸ್ಫರ್ ಆಫ್ ಮೆಟೀರಿಯಲ್ಸ್ ಅಂತ ತೋರಿಸ್ತಾ ಇದೆ. ಇದು ಗೋಡೌನ್ಸ್, ಇದು ಟ್ರಾನ್ಸ್ಫರ್ ಆಫ್ ಮೆಟೀರಿಯಲ್ಸ್ ಅಂತ. ಇಲ್ಲಿ ಸೋರ್ಸ್ ಅಂತ ಇದೆ, ಆಮೇಲೆ ಡೆಸ್ಟಿನೇಷನ್ ಇದೆ. ಮೊದಲು ನಾನು ಸೋರ್ಸ್ ಅನ್ನ ಎಂಟ್ರಿ ಮಾಡ್ಕೋಬೇಕು. ಏನ್ ನೀವು ಓಪನಿಂಗ್ ಸ್ಟಾಕ್ ಎಂಟ್ರಿ ಹಾಕಿದ್ರಲ್ಲ, ಸೇಮ್ ಅದನ್ನ ನೀವು ಸೋರ್ಸ್ ಅಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ. ಸೊ ನಾನು ಎಷ್ಟು ಅಂದ್ರೆ 2000 ರೇಟ್ ಅದೇ ತಗೊಳುತ್ತೆ. ನೆಕ್ಸ್ಟ್ ಎರಡನೇದು, ಫಸ್ಟ್ ಇದು ವಾಟಿಕಾ, ವಾಟಿಕಾದು. ಸೆಕೆಂಡ್ ಡವ್, ಡವ್ ಬಂದು ಮೇನ್ ಲೊಕೇಶನ್, ಎಂ ಹೊಡೆದ್ರು ಬಂತು. ಸೊ ನೆಕ್ಸ್ಟ್ ಏನ್ ಮಾಡ್ತಾ ಇದೀನಿ, 1500 ರೇಟ್ ಅದೇ ತಗೊಳುತ್ತೆ. ಪ್ರೆಸ್ ಮೀ, $2200. ನೆಕ್ಸ್ಟ್ ಮಾಮಾ ಅರ್ತ್, $4500. ಸೊ ಈ ರೀತಿ ಸೋರ್ಸ್ ಅನ್ನ ಎಂಟ್ರಿ ಮಾಡಿ. ಸೋರ್ಸ್ ಬಂದು ನಮ್ಮ ಹತ್ರ ಇರುವಂತ ಸೊ ಈ ರೀತಿಯಾಗಿ ಎಂಟ್ರಿ ಆದ್ಮೇಲೆ ಇಲ್ಲಿ ನೋಡ್ಕೋಬೇಕು, ನಮ್ಮ ಹತ್ರ ಇರುವಂತ 8400 ಕ್ವಾಂಟಿಟೀಸ್ ಇದೆ. ಇವಾಗ ರೇಟ್ ಬಂದು 2,88,000 ರೂಪಾಯಿ ಆಗಿದೆ. ಸೊ ಇದನ್ನ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟ್ ಅನ್ನೋದನ್ನ ನಾನು ಮಾಡ್ತಾ ಇದ್ದೀನಿ. ಇಲ್ಲಿ ಕೊಟ್ಟಿದ್ದಾರೆ ಮ್ಯಾಂಗ್ಳೂರ್ 10%, ಮೈಸೂರ್ 15%, ಬ್ಯಾಂಗ್ಳೂರ್ 20%, ಉಡುಪಿ 25%, ಕುಂದಾಪುರ 30% ಅಂತ. ಸೊ ಇದನ್ನ ನಾನು ಈಗ ಟ್ರಾನ್ಸ್ಫರ್ ಮಾಡಿಸ್ಬೇಕು ಅಂದ್ರೆ ಅದನ್ನ ನಾನು ಫಸ್ಟ್ ಏನ್ ಮಾಡಿದೀನಿ ಅಂದ್ರೆ ಸೋರ್ಸ್ ಅನ್ನ ತಗೊಂಡಿದ್ದೀನಿ. ಸೋರ್ಸ್ ಅನ್ನ ಆಧಾರ ಇಟ್ಕೊಂಡು ಈಗ ನಾನು ಎಂಟ್ರಿ ಮಾಡ್ತೀನಿ. ನಿಮ್ಗೆ ನನಗೀಗ ಕ್ಯಾಲ್ಕುಲೇಷನ್ ಅನ್ನ ನಾನು ಮೈಂಡ್ ಸೆಟ್ ಅಲ್ಲಿ ಮಾಡ್ತೀನಿ. ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಒಂದನ್ನ ಮಾಡಿ ತೋರಿಸ್ತೀನಿ. ಕಂಟ್ರೋಲ್ N ಶಾರ್ಟ್ಕಟ್ ಕೀಯನ್ನ ಪ್ರೆಸ್ ಮಾಡ್ಕೋಬೇಕು, ಕ್ಯಾಲ್ಕುಲೇಟರ್ ಆಕ್ಟಿವೇಟ್ ಆಗುತ್ತೆ. ಈಗ ನಿಮ್ಮ 2000 ರೂಪಾಯಿ, 2000 ಇದನ್ನ ಕ್ವಾಂಟಿಟಿಯನ್ನ ಡಿವೈಡೆಡ್ ಬೈ 10% ಅಲ್ವಾ, ಕಂಟ್ರೋಲ್ N, 2000 ಇಂಟು 10% ಅನ್ನು ಹಾಕ್ತೀನಿ. ಸೊ ಇದಕ್ಕೆ 200 ಬರುತ್ತೆ. ಈಗ ನಾನು ಎಸ್ಕೇಪ್ ಹೊಡೆದು ಯಾವ ಲೊಕೇಶನ್ಗೆ, ಫಸ್ಟ್ ಒಂದು ಲೊಕೇಶನ್ ಇದೆ ಮ್ಯಾಂಗ್ಳೂರ್ ಅನ್ನು ತಗೊಂತಾ ಇದ್ದೀನಿ.
ಮ್ಯಾಂಗ್ಳೂರಿಗೆ 10% ಅಂದ್ರೆ 200 ಹೋಗ್ಬೇಕು. ಸೊ ಅದ್ರ ರೇಟ್ ತಗೊಳುತ್ತೆ. ನೆಕ್ಸ್ಟ್ ಪುನಃ ವಾಟಿಕವನ್ನ ತಗೊಳ್ಳಿ. ಅದೇ ವಾಟಿಕವನ್ನ ಮ್ಯಾಂಗ್ಳೂರಿಂದ ನೆಕ್ಸ್ಟ್ ಮೈಸೂರಿಗೆ ಕಳಿಸ್ಬೇಕು. ಮೈಸೂರ್ ಲೊಕೇಶನ್ ಅನ್ನ ಮೈಸೂರನ್ನ ಇಲ್ಲಿ ತಗೊಳ್ಳಿ. ಮೈಸೂರನ್ನ ತಗೊಂಡು 15% ಅಂದ್ರೆ 300 ಆಗುತ್ತೆ. ನೀವು ಕ್ಯಾಲ್ಕುಲೇಷನ್ ಅನ್ನ ಕಂಟ್ರೋಲ್ ಎನ್ ಪ್ರೆಸ್ ಮಾಡಿ ಬೇಕಾದ್ರೆ ಮಾಡ್ಕೊಳ್ಳಿ. ನಾನು ಡೈರೆಕ್ಟ್ ಆಗಿ ಎಂಟ್ರಿಯನ್ನು ಹಾಕ್ತಾ ಇದ್ದೀನಿ. ಮೈಸೂರ್ ಆದ್ಮೇಲೆ ಬ್ಯಾಂಗ್ಳೂರನ್ನ ತಗೊಳ್ಳಿ. ಬ್ಯಾಂಗ್ಳೂರಿಗೆ 20% ಹೇಳಿದ್ದಾರೆ, 400 ಆಗುತ್ತೆ. ಸೊ 400 ಅನ್ನ ನಾನು ತಗೋತಾ ಇದ್ದೀನಿ. ನೆಕ್ಸ್ಟ್ ವಾಟಿಕವನ್ನ ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಕೊಡ್ತಾ ಇದ್ದೀನಿ. ಉಡುಪಿಗೆ ಕೊಡ್ತಾ ಇದ್ದೀನಿ. ಉಡುಪಿಗೆ 25% ಅನ್ನ ಕೊಡ್ತಾ ಇದ್ದೀನಿ, ಅಂದ್ರೆ 500 ಅನ್ನ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ನಾನು ವಾಟಿಕವನ್ನ ಕುಂದಾಪುರಕ್ಕೆ ಟ್ರಾನ್ಸ್ಫರ್ ಕೊಡ್ತಾ ಇದ್ದೀನಿ. ಕುಂದಾಪುರಕ್ಕೆ ಸೊ 600 ಆಗುತ್ತೆ. ಟೋಟಲ್ ಇದ್ರದ್ದು ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ. 2000 ಇತ್ತು, ಇಲ್ಲಿಯೂ ಕೂಡ 2000 ಫುಲ್ ಟ್ರಾನ್ಸ್ಫರ್ ಮಾಡಿದೀನಿ. 40,000 ಅಮೌಂಟ್ ಇತ್ತು, 40,000 ಅಮೌಂಟ್ ಇದು ಕೂಡ ಬೇರೆ ಬೇರೆ ಲೊಕೇಶನ್ಗೆ ಟ್ರಾನ್ಸ್ಫರ್ ಹಾಕಿದ್ದೀನಿ. ಅದೇ ರೀತಿಯಾಗಿ ಇನ್ನು ಉಳಿದಿದ್ದನ್ನ ಮಾಡಬೇಕು. ಸೊ ಸೆಕೆಂಡ್ ಇದೆ ಡವ್ ಅನ್ನ ತಗೊಳ್ಳಿ. ಡವ್ ಅನ್ನ ಫಸ್ಟ್ ಮ್ಯಾಂಗ್ಳೂರಿಗೆ ಕಳಿಸಿ. ಮ್ಯಾಂಗ್ಳೂರಲ್ಲಿ ಫಸ್ಟ್ 10% ಅನ್ನ ಮ್ಯಾಂಗ್ಳೂರಿಗೆ ಹೇಳ್ತಾ ಇದ್ದಾರೆ. ಸೊ 10% 1500 ಅಂದ್ರೆ 150 ಆಗುತ್ತೆ. ಸೊ ತಗೋಬೇಕು. ನೆಕ್ಸ್ಟ್ ಡವ್ ಅನ್ನ ಎರಡನೇ ನಾನು ಮೈಸೂರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಮೈಸೂರಿಗೆ ಬಂದು 15% ಅನ್ನ ಹೇಳಿದ್ದಾರೆ, ಅಂದ್ರೆ 225 ಆಗುತ್ತೆ. ನೆಕ್ಸ್ಟ್ ಡವ್ ಅನ್ನ ತಗೊಂತಾ ಇದ್ದೀನಿ. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದಾರೆ, ಮೈಸೂರು ಆದ್ಮೇಲೆ ಬ್ಯಾಂಗ್ಳೂರಿಗೆ ಕೊಟ್ಟಿದ್ದಾರೆ. ಬ್ಯಾಂಗ್ಳೂರಿಗೆ 300 ಆಗುತ್ತೆ. ನೆಕ್ಸ್ಟ್ ಡವ್ ಉಡುಪಿ 375. ನೆಕ್ಸ್ಟ್ ಡವ್ ಕುಂದಾಪುರ್ 400. ನೆಕ್ಸ್ಟ್ ಟ್ರೆಸ್ಮಿ ಫಸ್ಟ್ ಬಂದು ಮ್ಯಾಂಗ್ಳೂರ್ 2200. ಕಂಟ್ರೋಲ್ ಎನ್ ಅನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. 2200 ಇಂಟು 10%. ಸಾರಿ 2200 ಇಂಟು 10%. 220 ಆಯ್ತು. ಸೊ ಇಲ್ಲಿ 220. ಇಲ್ಲಿ ಟ್ರೆಸ್ಮಿ ಮೈಸೂರ್ 330. ನೆಕ್ಸ್ಟ್ ಟ್ರೆಸ್ಮಿ ಬ್ಯಾಂಗ್ಳೂರ್ 440. ನೆಕ್ಸ್ಟ್ ಟ್ರೆಸ್ಮಿ ಉಡುಪಿ 550. ನೆಕ್ಸ್ಟ್ ಟ್ರೆಸ್ಮಿ ಕುಂದಾಪುರ್ 660. ಅದೇ ರೀತಿಯಾಗಿ ನೆಕ್ಸ್ಟ್ ಬರುತ್ತೆ ಮಾಮಾ ಅರ್ತ್. ಸೊ ಮಾಮಾ ಅರ್ತ್ ನ ಮ್ಯಾಂಗ್ಳೂರಿಗೆ ಕಳಿಸ್ಬೇಕು. ಸೊ ಮೊದಲದಾಗಿ ಮ್ಯಾಂಗ್ಳೂರ್. ಸೊ ಮಾಮಾ ಅರ್ತ್ ಬಂದು 4500 ಇದೆ. ಕಂಟ್ರೋಲ್ ಎನ್ ಪ್ರೆಸ್ ಮಾಡ್ತೀನಿ. 4500 ಇಂಟು 10% ಅನ್ನ ಡಿವೈಡ್ ಮಾಡ್ತಾ ಇದ್ದೀನಿ. 10% 450 ಆಗಿದೆ. 450. ಈಗ ನಾನು ಎಸ್ಕೇಪ್ ಅನ್ನ ಪ್ರೆಸ್ ಮಾಡಿ 450 ಅನ್ನ ಎಂಟ್ರಿ ಮಾಡ್ತಾ ಇದ್ದೀನಿ. 450. ನೆಕ್ಸ್ಟ್ ಬಂದು ಮಾಮಾ ಅರ್ತ್ ಮೈಸೂರ್ 650 675 ಆಗುತ್ತೆ. ಅರ್ತ್ ಬ್ಯಾಂಗ್ಳೂರ್ 900. 7 8 9. ನೆಕ್ಸ್ಟ್ ಮಾಮಾ ಅರ್ತ್
1125 1125 ಆಗುತ್ತೆ. ಮಾಮಾ ಅರ್ತ್ ಈಗ ಕುಂದಾಪುರ್, $1,400. ನೆಕ್ಸ್ಟ್ ಎಲ್ಲವನ್ನ ಎಂಟ್ರಿ ಮಾಡಿ ಆಯ್ತು. ಎಲ್ಲವನ್ನ ಎಂಟ್ರಿ ಆದ್ಮೇಲೆ ನಾವು ರಿಪೋರ್ಟ್ ಅನ್ನ ಎಲ್ಲಿ ತೆಗಿಬೇಕು ಅಂತ ಇಲ್ಲಿ ಹೋಗ್ತೀನಿ. ಡಿಸ್ಪ್ಲೇ ಮೋರ್ ರಿಪೋರ್ಟ್ಸ್, ಇನ್ವೆಂಟರಿ ರಿಪೋರ್ಟ್ಸ್, ಸ್ಟಾಕ್ ಟ್ರಾನ್ಸ್ಫರ್, ಜರ್ನಲ್ ರಿಜಿಸ್ಟರ್ಡ್. ಇಲ್ಲಿ ನೀವು ಇದರ ರಿಪೋರ್ಟ್ ಅನ್ನ ತೆಗಿಬಹುದು.